ಸಾವ್ಕಾರ ಮಲ್ಲಪ್ಪಣ್ಣರ ಬರ್ರಿ ಬರ್ರಿ ಧನ್ಯರ ಬರ್ರಿ ಅದಿರೇನಿಲ್ರಿ ಅದೇ ಬರ್ರಿ ಏನ್ ಮಾಡ್ಕೊಂತ ಕುಂತಿದ್ರಲ್ರಿಪ್ಪ ಹಂಗ ಕುಂತ್ಕೊಂಡಿದ್ವಿ ಬರ್ರಿ ಓದ್ಕೊಂತ ಕುಂತಿದ್ದ ಅವ್ನ ಮುಂದ್ ಕುಂದ್ರು ಬರ್ರಿ ಇದ್ರ ಮೇಲೆ. ಹೌದಾರಿ ಇಲ್ಲ ನಾಳೆ ಒಂದಿಟ್ಟು ಹೊಲ್ದಾಗ ಕೆಲಸ ಇತ್ತು ಬಿತ್ತದೈತ್ರಿ ಮತ್ತೆ ಎತ್ತು ಗಳ ತಗೊಂಡ್ ಹೋಗೋದೈತ್ರಿ. ನೋಡೋಣ ತಾಳ್ರಿ ನಾಳೆ ಮುಂಚೆ ಹೋಗಿ ಬಿತ್ತಿ ಬಂದ್ಬಿಡನ್ರಿ. ಎಷ್ಟನೇ ಕ್ಲಾಸ್ ರೀ ಏನು ಎಷ್ಟನೇ ಕ್ಲಾಸ್ ಏನು ಅನ್ನೋದು ತಿಳಿಲಾರ್ದಂಗ ಐತಿ ನಮಗೂ. ಎಲ್ಲಿ ತನಕ ಓದಿದ್ರ ಏನೈತಿ ಬಿಡಿಸಿ ಈಗ ಹೊಲ್ದಲ್ಲಿ ಕೆಲ್ಸಕ್ಕೆ ಹಚ್ಕೊಂಡ್ಬಿಡ್ಬೇಕಂತ ಮಾಡೀವಿ ನಾವು. ಹಂಗ್ಯಾಕಂತೀರಿ ಈಗ ಕಲ್ತಪ್ಪಂದ್ರ ದೊಡ್ಡ ದೊಡ್ಡ ಉದ್ಯೋಗ ಅಲ್ರಿ ಮನ್ಯಾಗ ದುಡಿಯೋರು ನಾವೊಬ್ರು ಮಾಡೋರ್ ಯಾರದಾರ ಇಲ್ಲಿ ಮನ್ಯಾಗ ಮಾಡೋರ್ ಬೇಕು ಅಲ್ರಿ ಮಲ್ಲಪ್ಪಣ್ಣರ ಕಲಿಬೇಕಂತ ಹುಡುಗ ನೀವು ನೋಡಿರಿ ಬ್ಯಾಡ ಅನ್ನಕಂತೀರಲ್ರಿ. ಹೌದ್ರಿ ಈಗ ಎಲ್ಲಿ ತನಕ ಕಲ್ಸೋದಾಗತ್ತ ಬರೀ ಕಲ್ಕೊಂತ ಹೋಗೋದಾದ್ರ ಕಲ್ಸೋದ್ ಯೋಗ್ಯತೆ ಬೇಕಲ್ಲ ನಮಗರ. ಈಗ ಎಲ್ಲಿ ಅಂತ ಹೋಗೋದು ನಾವರ. ಹೌದ್ ಬಿಡ್ರಿ ನಿಮ್ದು ಕಷ್ಟ ಜೀವನ ಎಲ್ಲ ನೋಡ್ತೀವಿ. ಅಲ್ರಿ ಒಂದ್ ಕೆಲಸ ಮಾಡ್ಬಿಟ್ರಿ ಅಲ್ಲ ಏನ್ರಿ ಅದ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದಾಗ ಜನವರಿ 25ನೇ ತಾರೀಕಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇಟ್ರ. ಆ ಎಕ್ಸಾಮ್ ಒಳಗೆ ಏನ್ರ ಪಾಸ್ ಆದ್ರ ನಿಮ್ ಹುಡುಗೆಲ್ಲ ಉಚಿತವಾಗಿ ಶಿಕ್ಷಣ ಕೊಡ್ತಾರ ನೋಡಲ್ಲಿ. ಹೌದನ್ರಿ? ಎಲ್ಲ ಗೊತ್ತನೇ ಇಲ್ಲನ್ರಿ. ಇಲ್ಲ ಜನವರಿ 25ನೇ ತಾರೀಕಿಗೆ ಅವ್ನ ಅಲ್ಲಿ ಕಳ್ಸಿಕೊಡು. ಎಕ್ಸಾಮ್ ಫಾರ್ಮ್ ತುಂಬಿ ಎಕ್ಸಾಮ್ ಬರ್ತಪ್ಪ ಪಾಸ್ ಆದ್ರ ಅಲ್ಲೆಲ್ಲ ಉಚಿತ ಕೊಡ್ತಾರ. ನೀ ಏನ್ ತಲೆ ಕೆಡ್ಸೋದ ಬೇಡ. ಕಳಿಸ್ಕೊಡು ನೋಡ್ರಿ. ಹಾಗಾದ್ರ ಉಚಿತ ಆದ್ರ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳಿಂದ ಹುಡುಗರು ಬಂದು ಆ ಶಾಲ್ಯಾಗ ಕಲಿತಾರ ನೋಡ. ಅಲ್ಲಿ ಶಿಕ್ಷಣ ಜೊತೆಗೆ ಸಂಸ್ಕಾರನು ಕಲಿಸ್ಕೊಡ್ತಾರ. ಅಷ್ಟೊಂದು ಫೇಮಸ್ ಐತೇನ್ರಿ ಅದು? ಬಾಳ ಈಗ ನಮ್ ಕರ್ನಾಟಕದಾಗ ಅರ್ಧ ನಮ್ ಉತ್ತರ ಕರ್ನಾಟಕ ಐತಿ ನೋಡ. ಓಸ್ ಜಿಲ್ಲೆಗಳು ಅಲ್ಲಿ ಬಂದು ಕಲಿತಾರ. 2000-3000 ವಿದ್ಯಾರ್ಥಿಗಳು ಶಾಲೆ ಕಲಿತಾರ ಅಲ್ಲಿ. ಹಂಗ ಪ್ರಯತ್ನ ಮಾಡೋನ್ ತಳ್ರಿ ಆಗಲ್ಲ ಅಲ್ಲಿಗೆ. ಹ್ಞೂನ್ರಿ ಮಾಡ್ ನೋಡ್ರಿ. ದೇವ್ರ ಮ್ಯಾಗ ಬರ ಹಾಕದ ಆದ್ರ ಉಚಿತ ಆದ್ರ ಹೋಗಿ ಕಲಿತ್ ಬರ್ಲಿ. ನೀವ್ ಒಟ್ಟು ವಿಚಾರ ಮಾಡ್ರಿ ಅದನ್ನ. ನಾನು ಮಾಡಿ ಹೇಳ್ತೇನ್ರಿ. ವಿಚಾರ ಮಾಡಿ ಹೇಳ್ರಿ ನಮ್ ಹುಡುಗ ಕಳ್ಸೋಣಂತೆ. ಆತ್ ಬಿಡ್ರಿ ನೋಡಿ ಹೇಳ್ತೇನೆ. ಕಲ್ತಿಲ್ಪ ಅಲ್ಲಿ ಅಷ್ಟ ಮಾಡೋಣಂತ ತಗಾರಿ ಗೌಡ್ರ. ಅವಂದು ಅಲ್ಲಿ ಹೋಗಿ ಪಾಸ್ 25ನೇ ತಾರೀಕಿಗೆ ಪರೀಕ್ಷೆ ಕೂತ್ಕಲ್ಯವ. ನಾಳೆ ಕಳಿಸ್ಬಿಡ್ರಿ ನಾಳ್ರಿ. ಕಳಿಸ್ಕೊಡ್ರಿ ಅವನ. ಹ್ಞೂನ್ರಿ. ಪೂಜ್ಯ ಶ್ರೀಗಳ ಆಶೀರ್ವಾದದ ಬಾದದ ಬಲದಿಂದ ಸಾವಿರಾರು ಬಡ ಕುಟುಂಬಗಳ ಕಣ್ಣೀರು ಒರೆಸಿದ ಸಂಸ್ಥೆ ಇದು. ಮಠದ ಅನ್ನದಾಸೋಹದ ಪುಣ್ಯದ ಫಲವಾಗಿ ಇಂದು ಈ ಸಂಸ್ಥೆ ಜ್ಞಾನದ ಹಸಿವು ನೀಗಿಸುತ್ತಿದೆ. ಪೂಜ್ಯ ಶ್ರೀ ಅನ್ನದಾನೇಶ್ವರ ಮಹಾಶಿವಯೋಗಿಗಳವರು ಅಂದು ಬಿತ್ತಿದ ಅಕ್ಷರದ ಬೀಜ ಇಂದು ಲಕ್ಷಾಂತರ ಬಡ ವಿದ್ಯಾರ್ಥಿಗಳ ಬದುಕಿಗೆ ನೆರಳಾಗಿದೆ. ಇಲ್ಲಿ ಧರ್ಮದ ಜೊತೆಗೆ ಕರ್ಮವನ್ನು, ಪಾಠದ ಜೊತೆಗೆ ಸಂಸ್ಕಾರವನ್ನು ಬೋಧಿಸಲಾಗುತ್ತದೆ. ಅತ್ಯಾಧುನಿಕ ಲ್ಯಾಬ್ಗಳು, ವಿಶಾಲ ಗ್ರಂಥಾಲಯ ಮತ್ತು ಅನುಭವಿ ಗುರುಗಳ ಮಾರ್ಗದರ್ಶನದಲ್ಲಿ ಹಳ್ಳಿ ಮಕ್ಕಳಿಗೂ ಇಲ್ಲಿ ನಗರ ಮಟ್ಟದ ಶಿಕ್ಷಣ ಸಿಗುತ್ತಿದೆ. ವಿಜ್ಞಾನ, ವಾಣಿಜ್ಯ ಹಾಗೂ ಕಲಾ ವಿಭಾಗಗಳ ಜೊತೆಗೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗಾಗಿ ಪ್ರತ್ಯೇಕ ಹಾಗೂ ಸುರಕ್ಷಿತ ಹಾಸ್ಟೆಲ್ ವ್ಯವಸ್ಥೆ ಇಲ್ಲಿದೆ. ವಿಶೇಷವಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ಆರ್ಥಿಕವಾಗಿ ಹಿಂದುಳಿದ ಬಡ ವಿದ್ಯಾರ್ಥಿಗಳಿಗೆ ಇಲ್ಲಿ ಸಂಪೂರ್ಣ ಉಚಿತ ಶಿಕ್ಷಣ ಮತ್ತು ಉಚಿತ ಹಾಸ್ಟೆಲ್ ಸೌಲಭ್ಯ ನೀಡಲಾಗುತ್ತಿದೆ. ಇದಕ್ಕಾಗಿ ಜನವರಿ 25, 2026 ರಂದು ಅಭಿನವ ಶ್ರೀ ಸ್ಕಾಲರ್ಶಿಪ್ ಪರೀಕ್ಷೆ ನಡೆಯಲಿದೆ. ಈ ಅವಕಾಶವನ್ನು ಕೈಬಿಡಬೇಡಿ. ವಿಡಿಯೋ ನೋಡಿ ಸುಮ್ಮನಾಗಬೇಡಿ. ನಿಮ್ಮ ಒಂದು ಶೇರ್ ಒಬ್ಬ ಬಡ ವಿದ್ಯಾರ್ಥಿಯ ಭವಿಷ್ಯ ಬದಲಿಸಬಹುದು. ಈ ಮಾಹಿತಿ ಹಸಿದವನಿಗೆ ಸಿಕ್ಕ ಅನ್ನದಷ್ಟೇ ಪವಿತ್ರ.